ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಕಟ್ ವರ್ಕ್ ಡಿಸೈನ್ನ ತೋರಿಸ್ಕೊಡಿ ಮ್ಯಾಮ್ ಅಂತ ತುಂಬ ಜನ ಫೋರ್ಸ್ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ಕ್ಲಾಸ್ನ ಸ್ಕಿಪ್ ಮಾಡಿ ಇವಾಗ ಕಟ್ ವರ್ಕ್ ಡಿಸೈನ್ನ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಶುರು ಮಾಡಿದ್ದೀನಿ. ಅದು ಪೇಪರ್ ಮೇಲೆ ಯಾವ ಥರ ಟ್ರೇಸ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ಬಿಟ್ಟು ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಬ್ಲೌಸ್ ಮೇಲೆ ಟ್ರೇಸ್ ಮಾಡೋಕ್ಕೆ ಹೋದರೆ ಬ್ಲೌಸ್ ಎಲ್ಲ ಹಾಳಾಗುತ್ತೆ ಮತ್ತು ವೇಸ್ಟ್ ಬಟ್ಟೆ ಎಲ್ಲ ಫಿಕ್ಸ್ ಮಾಡ್ಕೋಬೇಕು, ಅದು ತುಂಬ ವೇಸ್ಟ್ ಆಗುತ್ತೆ. ಫಸ್ಟು ನಾವು ಯಾವ ಥರ ಮೊಬೈಲ್ನ ತಿರುಗಿಸ್ಕೋಬೇಕು, ಯಾವ ಥರ ನಾವು ಪೇಪರ್ ಮೇಲೆ ಅಂದರೆ ಯಾವ ಥರ ಬ್ಲೌಸ್ ಮೇಲೆ ಡ್ರಾ ಮಾಡ್ಕೋಬೇಕು ಮತ್ತು ಯಾವ ಥರ ಟರ್ನಿಂಗಲ್ಲಿ ಯಾವ ಥರ ಡ್ರಾ ಮಾಡಬೇಕು ಅದನ್ನೆಲ್ಲ ಫಸ್ಟ್ ಕಲ್ತ್ಕೊಂಡ್ವಿ ಅಂದರೆ ಸಣ್ಣ ಪುಟ್ಟ ಟ್ರಿಕ್ಸ್ ಎಲ್ಲ ನೆಕ್ಸ್ಟ್ ಬ್ಲೌಸ್ ಮೇಲೆ ನಾವು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಫಸ್ಟು ಒಂದು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡೋಣ, ನೆಕ್ಸ್ಟ್ ಬ್ಲೌಸ್ ಮೇಲೆ ಟ್ರೈ ಮಾಡೋಣ. ಓಕೆನಾ? ನೋಡಿ, ನಾನು ನಿಮಗೆ ನಾನು ಮಾಡಿದ್ದು ಕಸ್ಟಮರ್ಗೆ ಬ್ಲೌಸ್ ಡಿಸೈನು ಇದು. ಅವರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ನ ನನಗೆ ಕಳಿಸ್ಕೊಟ್ಟಿದ್ರು. ಈ ಡಿಸೈನ್ನ ಕಳಿಸ್ಕೊಟ್ಟಿದ್ರು. ನಾನು ಈ ಡಿಸೈನ್ನೇ ನಾನು ವರ್ಕ್ ಹಾಕಿರೋದು ಬ್ಲೌಸ್ ಮೇಲೆ. ಅದು ನಾರ್ಮಲ್ ಕ್ಲಾತು, ನಾನು ಮಾಡಿರೋದು ವೆಲ್ವೆಟ್ ಕ್ಲಾತು. ನೋಡಿ, ಟ್ರೇಸಿಂಗ್ ಪೇಪರ್ ಅಂತ ಆ್ಯಪನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಪಿಕ್ ಆ್ಯನ್ ಇಮೇಜ್ ಹತ್ರ ಹೋಗಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಮಾಡಾದ್ಮೇಲೆ ಇಲ್ಲಿ ಇಮೇಜ್ ಹತ್ರ ಕ್ಲಿಕ್ ಮಾಡ್ತೀನಿ. ಇಮೇಜ್ ಹತ್ರ ಕ್ಲಿಕ್ ಮಾಡಿಬಿಟ್ಟು ಪಿಕ್ ಆ್ಯನ್ ಇಮೇಜ್ ಹತ್ರ ಕ್ಲಿಕ್ ಮಾಡಿದ್ಮೇಲೆ ನಾನು ಏನು ಮಾಡಿದೆ ಅಂತಂದರೆ ಫಸ್ಟು ಇಮೇಜ್ ಯಾವ ಥರ ಇದೆ ಅಂತ ಫುಲ್ ಡೀಟೇಲಾಗಿ ನೋಡಿದ್ಮೇಲೆ ನನಗೆ ಅನಿಸಿದ್ದು ಏನಂತಂದರೆ, ನೋಡಿ, ಇಷ್ಟು ಫ್ಲವರ್ ಮಾತ್ರ, ಈ ಫ್ಲವರ್ ಇದೆಯಲ್ಲ, ಈ ಫ್ಲವರಿಂದ ಈ ಫ್ಲವರ್ವರೆಗೂ ಇಲ್ಲಿ ನೆಕ್ಸ್ಟ್ ಫ್ಲವರು, ಇಷ್ಟು ಫ್ಲವರ್ ಮಾತ್ರ ಎಲ್ಲ ಕಡೆನೂ ಡ್ರಾ ಮಾಡಿದ್ದಾರೆ. ಇಷ್ಟು ಫ್ಲವರ್ನ ಅವರು ಎಲ್ಲ ಕಡೆ ಡ್ರಾ ಮಾಡಿ ಅದೊಂದು ಪ್ಯಾಟ್ರನ್ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಫಸ್ಟು ಮಿಡ್ದು ಇಮೇಜ್ನ ಫಸ್ಟ್ ರೊಟೇಟ್ ಮಾಡ್ಕೋತೀನಿ ಅದನ್ನು ಈ ಸೈಡು. ಯಾಕಂತಂದರೆ ಇದು ಎನ್ಲಾರ್ಜ್ ಆಗಬೇಕಂದ್ರೆ ಸ್ಕ್ರೀನ್ ದೊಡ್ಡದಿಲ್ಲ ನಂದು, ಅದಕ್ಕೇ ಫಸ್ಟು ಇದು ಎನ್ಲಾರ್ಜ್ ಮಾಡ್ಕೋತೀನಿ. ಇಲ್ಲಿ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅಂತಲೂ ನೋಡಿ ಫೋನಲ್ಲಿ. ನೋಡಿ, ಈ ಥರ ನಾನು ಎನ್ಲಾರ್ಜ್ ಮಾಡ್ಕೋತೀನಿ. ನನಗೆ ಎಷ್ಟಕ್ಕೆ ಬೇಕು ಅಂದರೆ ಆ ಬ್ಯಾಕ್ಗೆ ಮತ್ತು ಆ ಶೇಪ್ಗೆ ಮತ್ತು ಆ ಬಾಡಿಗೆ ಮೂರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬಾಡಿ ಡೀಪ್ ಎಷ್ಟಿದೆ ಅಂತ ನೋಡಬೇಕು, ಮತ್ತು ಅವ್ರ ಬಾಡಿ ದಪ್ಪ ಇದೆಯಾ ಸಣ್ಣ ಇದೆಯಾ ಅಂತ ನೋಡ್ಕೋಬೇಕು. ನೆಕ್ಸ್ಟು ಶೇಪ್ ಚಿಕ್ಕದಿದೆಯಾ ದೊಡ್ಡದಿದೆಯಾ ನೋಡಬೇಕು. ಮತ್ತು ಬಾಡಿ ಬ್ಲೌಸ್ಗೂ ಆ ಶೇಪ್ಗೂ ಅದು ಮ್ಯಾಚ್ ಆಗೋ ಥರ ಇರಬೇಕು. ಏನು ಸೈಜು ಎಷ್ಟು ಸೈಜ್ಗಾದರೂ ನಾವು ಮಾಡ್ಬೋದು ಅಂತ ಮಾಡಿಬಿಡೋದಲ್ಲ. ಇವಾಗ ನನಗೆ ಇದು ಸಾಕು, ಇಷ್ಟಿದ್ರೆ ಸಾಕು ಸೈಜು ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಇಷ್ಟು ಸೈಜಿಗೆ ನಾನು ಟ್ರೇಸ್ ಮಾಡ್ಕೋತಾ ಇದ್ದೀನಿ. ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ, ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು ಪೇಪರ್ ಕೆಳಗಡೆ ಇಟ್ಕೋತಾ ಇದ್ದೀನಿ. ಫಸ್ಟು ಮಿಡ್ಗೆ ಇಷ್ಟು ಅಗಲ ಇರೋದು ಇದನ್ನ ಮಿಡ್ಗೆ ನಾವು ಡ್ರಾ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಸಿಂಗಲ್ಲು ಫ್ಲವರ್ನ ಡ್ರಾ ಮಾಡ್ಕೋಬೇಕು. ಆಮೇಲೆ ನಾನು ಏನು ಮಾಡ್ತೀನಿ, ಬ್ಲೌಸ್ ಪೀಸ್ನ ಇದೇ ಥರನೇ ಎತ್ತಿ ಇಟ್ಕೋತೀನಿ. ನಾನು ಈ ಥರ ಡ್ರಾಯಿಂಗ್ನ ಸೆಟ್ ಮಾಡ್ಕೊಂಡಿದ್ದೀನಿ ಯಾವ ಸೈಜ್ ಬೇಕು ಅಂತ. ನಾನು ಆವಾಗಲೇ ಸ್ವಲ್ಪ ಟಾರ್ಚ್ ಆನ್ ಮಾಡ್ಕೊಂಡಿದ್ದೆ ಸ್ಟ್ಯಾಂಡಲ್ಲಿ, ಬಟ್ ಅದು ಪೇಪರ್ ಮೇಲೆ ಕಾಣಿಸ್ತಾ ಇರಲಿಲ್ಲ ಹೆವಿ ಬ್ರೈಟ್ನೆಸ್ ಇರೋದ್ರಿಂದ. ಅದಕ್ಕೆ ಇವಾಗ ಟಾರ್ಚ್ ಆಫ್ ಮಾಡಿಬಿಟ್ಟೆ. ನೆಕ್ಸ್ಟ್ ಇವಾಗ ನೋಡಿ, ಇವಾಗ ಇದನ್ನ ಬ್ರೈಟ್ನೆಸ್ ಬೇಕಂದರೆ ಬ್ರೈಟ್ನೆಸ್ ಕೊಟ್ಕೋಬೋದು. ಬ್ಯಾಕ್ಗ್ರೌಂಡ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ಲೈಟ್ ಬೇಕು ಅಂದರೆ ಲೈಟ್ ಕೊಟ್ಕೋಬೋದು. ನೆಕ್ಸ್ಟ್ ಮಿರರ್ ಅಂದರೆ ಇದಿರೋದು ಆಪೋಸಿಟ್ ಸೈಡ್ ಬರುತ್ತೆ, ಅದನ್ನ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಇವಾಗ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಬ್ರೈಟ್ನೆಸ್ ಫುಲ್ಲಾಗಿದೆಯಾ ಅಂತ ನೋಡ್ಕೋತಾ ಇದ್ದೀನಿ. ಬ್ರೈಟ್ನೆಸ್ ಫುಲ್ಲಾಗಿದೆ, ಬ್ರೈಟ್ನೆಸ್ ಇದೆ. ನೆಕ್ಸ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಿಡ್ಗೆ ಫ್ಲವರ್ ಬರಬೇಕು. ಯಾಕಂದರೆ ನಾನು ಮಿಡ್ ಡಿಸೈನ್ನ ನಾನು ಡ್ರಾ ಮಾಡ್ತಾ ಇರೋದು ಕರೆಕ್ಟಾಗಿ ಮಿಡ್ಗೆ ಫ್ಲವರ್ನ ಕೂರಿಸ್ತಾ ಇದ್ದೀನಿ. ನಾನು ಮಿಡ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇಟ್ಟ ಮೇಲೆ ಅದು ಫ್ಲವರ್ ಯಾವ ಥರ ಇದೆಯೋ ಆ ಥರ ಡ್ರಾ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಡ್ರಾ ಮಾಡಿದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ? ಈ ಥರ ಡ್ರಾ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಲೀಫ್ ಡಿಸೈನು ಇದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ, ಪರವಾಗಿಲ್ಲ. ನೋಡಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ. ಅಂದರೆ ನಾನು ನೆನಪು ಬ್ಯಾಕ್ ಸೈಡು ಸ್ವಲ್ಪ ನೋಡ್ಕೋತಾ ಇರ್ತೀನಿ, ಯಾಕಂದರೆ ಬ್ಲೌಸ್ ಆದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ.
ಕಾಣಿಸ್ಬಿಡುತ್ತೆ. ಆದರೆ ಇದು ಪೇಪರು ಸ್ವಲ್ಪ ಕಾಣಿಸಲ್ಲ, ಅದನ್ನು ಸ್ವಲ್ಪ ನೋಡ್ತಾ ಇರಬೇಕು. ಯಾಕಂದರೆ ಬೇಸಿಕ್ ಆಗಿರೋರಿಗೆ ಪಾಪ ಬ್ಲೌಸ್ ಮೇಲೆ ಡ್ರಾ ಮಾಡೋದು ಗೊತ್ತಾಗಲ್ಲ, ಆವಾಗ ಅವ್ರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಎಫರ್ಟ್ ತೊಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಎಫರ್ಟ್ ತೊಗೊಂಡೆಲ್ಲ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ತೆಳುವಾಗಿರೋ ಪೇಪರ್ನೇ ನೀವು ತಗೊಳ್ಳಿ. ನಾನು ಸ್ವಲ್ಪ ತಿಕ್ಕಾಗಿರೋದು ತೊಗೊಬಿಟ್ಟಿದ್ದೀನಿ. ತೆಳುವಾಗಿರೋದನ್ನೇ ತಗೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಕಷ್ಟನೇ ಇದೆ ಸ್ವಲ್ಪ, ಅಂದರೆ ನೀವು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಮಾಡಬೇಕು. ನನಗೆ ಕಾಣಿಸ್ತಾ ಇದೆ ಅದು ಟ್ರಾನ್ಸ್ಪರೆಂಟ್ ಆಗಿರೋದು. ಇದು ಏನು ಡಿಸೈನು ನನಗೆ ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ಲಿಲ್ಲ ಅಂದರೆ ನಾನು ಪ್ರಾಕ್ಟೀಸ್ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ. ಎಂಬ್ರಾಯ್ಡ್ರಿ ಮಾಡೋದು ಸುಲಭ ಅಂದ್ಕೋಬೇಡಿ, ಬ್ಲೌಸ್ ಟ್ರೇಸಿಂಗ್ ಮಾಡೋದು ತುಂಬಾ ಕಷ್ಟ ಇದೆ. ಆದರೂ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ನಾನು 1 ಅವರಲ್ಲಿ ಟ್ರೇಸಿಂಗ್ ಮಾಡಿ ಡಿಸೈನ್ ಮಾಡಿರಬೇಕು ಅಂದರೆ ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಮೇಡಮ್ ಏನು ಮಾಡ್ಕೊ ಹೋಗ್ತಾ ಇರ್ತಾರೆ, ಸಖತ್ ಈಸಿ ಇದೆ, ಏನು ಟಫ್ ಏನಿಲ್ಲ. ನಾವು ಮಾಡೋದು ನೋಡ್ಬಿಟ್ಟು ಆ ಥರ ಅಂದ್ಕೊಬಿಡ್ತೀರಲ್ವಾ, ಏನು ಈಸಿ ಇದೆ ಬಿಡು, ಏನು ಟಫ್ ಏನಿಲ್ಲ ಅಂತ. ನಾವು ಇಷ್ಟು ಕಷ್ಟಪಡ್ತೀವಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಲೈವಲ್ಲೇ ವೀಡಿಯೋ ಮಾಡ್ತಾ ಇರೋದು, ನಾನು ಎಡಿಟ್ ಏನು ಮಾಡ್ತಾಯಿಲ್ಲ ಈ ವಿಡಿಯೋನ. ನೋಡಿ, ಇದು ಸ್ವಿಚ್ ಆಫ್ ಆಗೋಯ್ತು, ಈ ಥರ ಎಲ್ಲ ಇದಾಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅದು ಫೋನ್ ಟಚ್ ಮಾಡಿದಾಗ ಆ ಥರ ಎಲ್ಲ ಆಯ್ತಾ ಇರ್ತದೆ. ಇಲ್ಲಿ ನಾನು ಇವಾಗ ಹೊಸ ನ್ಯೂ ಡಿಸೈನ್ ಸ್ಟೋನ್ ಬಂದಿದೆ, ಆ ಸ್ಟೋನ್ನ ಪ್ರಿಕ್ ಮಾಡ್ತೀನಿ. ಈ ಥರ ಇರೋದವು ಇಲ್ಲೆಲ್ಲ ಫ್ಲವರ್ನೇ ಫಿಲ್ ಮಾಡ್ತೀನಿ, ಮತ್ತು ಫ್ಲವರ್ ಫಿಲ್ ಮಾಡಿಬಿಟ್ಟು ಇಲ್ಲೂ ಸ್ಟೋನ್ಸ್ನ ಕೂಡ ಪ್ರಿಕ್ ಮಾಡ್ತೀನಿ. ಇವಾಗ ಮಿಡ್ದು ಆಯಿತು ಡಿಸೈನು. ಇವಾಗ ಸೈಡ್ದು ಡಿಸೈನ್ನ ಡ್ರಾ ಮಾಡಬೇಕು. ಸೈಡ್ ಡಿಸೈನ್ನ ಯಾವ ಥರ ಡ್ರಾ ಮಾಡ್ತೀನಿ ನೋಡಿ. ಇವಾಗ ಇದೊಂದು ಫ್ಲವರ್ ಮಾತ್ರ ತೊಗೊಂಡಿದ್ದೀನಿ, ಇದೊಂದು ಫ್ಲವರಲ್ಲೇ ನಾನು ಮೂವ್ ಮಾಡ್ತಾ ಹೋಗ್ತೀನಿ. ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡ್ರೆ ಅದು ಡಿಸೈನ್ ಮೂವ್ ಆಗೋಲ್ಲ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ನಾನು ಬ್ಲೌಸ್ ಮೇಲೆ ಇನ್ನೂ ಚೆನ್ನಾಗಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೆ. ಇದು ಪೇಪರ್ ಅಲ್ವಾ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇಲ್ಲ. ನಾನೇ ಓನಾಗೂ ಸ್ವಲ್ಪ ಡ್ರಾ ಮಾಡ್ಕೋತಾ ಇದ್ದೀನಿ. ಕೈ ಮೇಲೆ ಫೋನ್ ಇಟ್ಟಾಗ ಅದು ಬ್ಯಾಕ್ದು ಬಟನ್ ಬರುತ್ತಲ್ಲ, ಅದು ಪ್ರೆಸ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಮಗಾಗೋ ಪ್ರಾಬ್ಲಮ್ಸ್ ನಿಮಗೂ ಆಗುತ್ತೆ ಅಂತ. ಯಾಕಂತಂದರೆ ನಾವು ಹೇಳ್ಬಿಡ್ತೀವಿ ಏನಂತ, ಇಷ್ಟು ಸುಲಭವಾಗಿ ಮಾಡ್ಬೋದು ಆ ಥರ ಈ ಥರ ಅಂತ. ಬಟ್ ಆದರೆ ಮೇಡಮ್ ನೋಡಿದ್ರೆ ಅಷ್ಟು ಸುಲಭವಾಗಿ ಮಾಡಿಬಿಟ್ರು, ನಾವು ಮಾಡೋಕ್ಕೆ ಆಗ್ತಾಯಿಲ್ವಲ್ಲಪ್ಪ ಅಂತ ನೀವು ತಲೆ ಕೆಡಿಸ್ಕೊಬಿಡ್ತೀರಾ. ಆ ಥರ ಆಗಬಾರ್ದು ನಿಮಗೆ. ಯಾಕಂದರೆ ನಮ್ಮಿಂದ ನಿಮ್ಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಅದಕ್ಕೆ ನಾವು ಯಾವ ಥರ ಮಾಡ್ತೀವೋ ಅದನ್ನೇ ಲೈವಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಓಕೆನಾ. ಈ ಮೇಡಮ್ ಫಸ್ಟು ಕಟ್ ವರ್ಕ್ ಶೇಪೇ ಕೊಟ್ಟಿಲ್ಲ, ಫಸ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲಪ್ಪ ಅಂತ ನಿಮ್ಗೆ ಅನಿಸ್ಬೋದು. ನಾನು ಆಮೇಲೆ ಕೊಡ್ತೀನಿ ನೋಡಿ, ಅದಕ್ಕೊಂದು ಟ್ರಿಕ್ಸ್ ಇದೆ. ಇದೊಂದಾಯಿತು. ನೆಕ್ಸ್ಟ್ ಇವಾಗ ಈ ಡಿಸೈನ್ ಇಲ್ಲಿಗೆ ಈ ಥರ ಡಾಟ್ಸು, ಇದನ್ನು ನಾನು ಅದು ಎಂಬ್ರಾಯ್ಡ್ರಿಲಿ ಮಾಡಿದ್ದೆ. ನೆಕ್ಸ್ಟ್ ಇವಾಗ ಇದೇ ಥರ ಡಿಸೈನ್ ಇನ್ನೊಂದು ಬ್ಲೌಸ್ಗೆ ಹಾಕಿ ತೋರಿಸ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನೋಡಿ, ನಾನು ಇವಾಗ ಫೋನ್ನ ನಾನು ಟರ್ನಿಂಗ್ ಪಾಯಿಂಟಲ್ಲಿ ಟರ್ನಾಗಿ ತಿರುಗಿಸ್ಕೊಂಡು ಈ ಡಿಸೈನ್ನ ಡ್ರಾ ಮಾಡಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಡ್ರಾ ಮಾಡ್ತೀನಿ ನೋಡಿ. ಬ್ಲೌಸ್ ಮೇಲೆ ಇನ್ನೂ ಟ್ರಾನ್ಸ್ಪರೆಂಟಾಗಿ ಬರುತ್ತೆ, ಏನು ಇದು ಮಾಡ್ಕೋಬೇಡಿ, worry ಮಾಡ್ಕೋಬೇಡಿ. ಅಲ್ಲಿ ನೀಟಾಗಿ ಮಾಡ್ಬೋದು. ಇನ್ನು ಇದೊಂದು ಸ್ವಲ್ಪ ತಿಕ್ ಪೇಪರ್ ಆಗಿರೋದ್ರಿಂದ ಅಷ್ಟು ನೀಟಾಗೆ ನಿಮ್ಮ ಕಾಣಿಸ್ತಾ ಇಲ್ಲ. ನಾನೇ ಓನಾಗೆ ಡ್ರಾ ಮಾಡ್ತಾಯಿದ್ದೀನಿ. ನಂಗೆ ಪ್ರಾಕ್ಟೀಸ್ ಆಗಿದೆ, ಅದಕ್ಕೆ ನಾನು ಓನಾಗಿ ಡ್ರಾ ಮಾಡ್ತಾಯಿದ್ದೀನಿ.
ಕಾಣಿಸ್ತಾ ಇರೋದನ್ನ ಓನಾಗಿ ಡ್ರಾ ಮಾಡ್ತಾಯಿದ್ದೀನಿ, ಕಾಣಿಸೋದನ್ನೆಲ್ಲ ಅಲ್ಲಿ ಹೇಗಿದೆಯೋ ಹಾಗೆ ಡ್ರಾ ಮಾಡ್ತಾಯಿದ್ದೀನಿ. ನೋಡಿ ಈ ಡಿಸೈನ್ ಎಲ್ಲ ನಾವು ಮ್ಯಾನ್ಯಲಿ ನಾವೇ ಮಾಡ್ಕೋಬೇಕು. ಆದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಆ ಥರ ಅಲ್ಲ, ಅದರಲ್ಲೇ ಬಂದ್ಬಿಟ್ಟಿರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಅದರಲ್ಲೇ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ಎಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರ್ತಾರೆ ಅವರು, ಆದ್ರಾಗ ಆಟೋಮೆಟಿಕ್ಕಾಗಿ ಅದು ಡ್ರಾಯಿಂಗ್ ತೊಗೊಬಿಡ್ತದೆ. ಆದರೆ ಏನು ಮಾಡೋದು, ಸ್ವಲ್ಪ ನಮಗೂ ಅಂದರೆ ನನ್ನ ಪ್ರಾಬ್ಲಮ್ಸ್ಗೆ ನಾನು ಚೆನ್ನಾಗಿ ಪ್ರಾಕ್ಟೀಸ್ ನಾನು ತೊಗೊಂಡಿದ್ದೀನಿ. ಯಾಕಂದರೆ ನಾನು ಏನೇ ಆದರೂ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡೇ ಮಾಡಿದ್ದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ನೋಡಿ, ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದೆಲ್ಲ ಫೇಸ್ ಮಾಡಿಕೊಂಡು ನಾವು ಡಿಸೈನ್ ಮಾಡ್ತೀವಿ. ಆದರೆ ಕಸ್ಟಮರ್ ಲಾಸ್ಟ್ಗೆ ಒಂದು ಬ್ಯಾಡ್ ಕಮೆಂಟ್ ಕೊಟ್ಟರು ಅಂತಂದರೆ ನಾವು ಮಾಡಿರೋ ಡಿಸೈನ್ ಶ್ರಮ ಎಲ್ಲ ವ್ಯರ್ಥ. ಆದರೆ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಈ ಫೀಲ್ಡಲ್ಲಿ ಕಾಮನ್ ಆಗಿಬಿಟ್ಟದೆ. ಎಷ್ಟೇ ನಾವು ಕಷ್ಟಪಟ್ಟು ಮಾಡಿದ್ರೂ ಅವರು ಒಂದೊಂದ್ಸರಿ ಹೊಗ್ಳುತ್ತಾರೆ, ಒಂದೊಂದ್ಸರಿ ತೆಗ್ಳುತ್ತಾರೆ. ಅವ್ರು ಹೊಗಳಿಕೆಗೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಏನು ಮಾಡ್ತೀವೋ ಅದನ್ನು ಮಾಡಬೇಕು ಅಷ್ಟೇ. ನೋಡಿ ನಾನು ಪೇಪರ್ನ ತಿರ್ಗಿಸ್ಕೋತಾ ಇದೇ ಥರ ರಿಂಗೂ ಕೂಡ ತಿರ್ಗಿಸ್ಕೋಬೋದು. ಬಟ್ ಇವಾಗ ಇದನ್ನ ಪ್ರಾಕ್ಟೀಸ್ ಮಾಡಿ, ಫಸ್ಟು ನೀವು ಪ್ರಾಕ್ಟೀಸ್ ಮಾಡಿದೆ ಯಾವುದೂ ಬರೋಲ್ಲ. ನಾನು ಇದೇ ಥರನೇ ಪ್ರಾಕ್ಟೀಸ್ ಮಾಡಿದ್ದು. ಇನ್ನೊಂದು ಟ್ರೇಸಿಂಗ್ ಪೇಪರ್ ಅಂತ ಬರುತ್ತೆ, ಆ ಟ್ರೇಸಿಂಗ್ ಪೇಪರ್ನ ತಗೊಬಂದು ಅದ್ರ ಮೇಲೆ ಮಾರ್ಕರ್ ಪೆನ್ ತೊಗೊಬಂದು ಅದ್ರ ಮೇಲೆ ಯಾವ ಥರ ಡ್ರಾ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದ್ರ ಮೇಲೆ ಡ್ರಾ ಮಾಡಿಕೊಂಡ್ರೆ 4-5 ಬ್ಲೌಸ್ಗೆ ಬೇಕಂದರೆ ಯಾವಾಗಾದರೂ ಯಾರಾದರೂ ಕಸ್ಟಮರು ಬ್ಲೌಸ್ ಡಿಸೈನ್ ಕೇಳಿದ್ರು ಅಂತಂದರೆ ನಾವು ಈಸಿಯಾಗಿ ಪ್ರಾಕ್ಟೀಸ್ ಬರೆದಿರ್ತೀವಲ್ವ, ಅದನ್ನೇ ಅದ್ರ ಮೇಲೇ ಚಾಕ್ ಪೀಸ್ ಮತ್ತು ಪೌಡ್ರ್ ಯೂಸ್ ಮಾಡಿ ಟ್ರೇಸ್ ಮಾಡಿಬಿಡ್ಬೋದು. ಬಟ್ ಅದಕ್ಕೂ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಎಕ್ಸ್ಪೀರಿಯೆನ್ಸ್ ಆಗದೆ ಬರಲ್ಲ. ಯಾಕಂದರೆ ನಾವು ಅದರಲ್ಲಿ ಯಾವ ಥರ ಟ್ರೇಸ್ ಮಾಡೋದು ಏನು ಅಂತ ಒಂದು ನ್ಯಾಕ್ನ ಕಂಡುಹಿಡ್ಕೋಬೇಕು, ಇಲ್ಲದೆ ಹೋದರೆ ಬರಲ್ಲ ಅದು. ನೋಡಿ ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ಬೇಕು ನಾವು. ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವು ಕಲಿತು ಅದನ್ನು ಕಸ್ಟಮರ್ ಬ್ಲೌಸ್ಗೆ ಹಾಕಿ, ಹಿಂದಿಯವ್ರು ಏನು ಮಾಡ್ತಾರೆ ಗೊತ್ತಾ, ಅವರು ಇದಕ್ಕೆ ಅಂತಲೇ ಜಾಸ್ತಿ ತಲೆ ಕೆಡಿಸ್ಕೋತಾರೆ. ಅವ್ರು ಏನಾರು ಒಂದು ಮಾಡಲೇಬೇಕು ಅನ್ನೋದು ಒಂದು ಕಾನ್ಫಿಡೆನ್ಸ್ ಅವ್ರಿಗೆ, ಅವರು ಮಾಡೇ ಮಾಡ್ತಾರೆ ಬಿಡಿ ಅವರು. ಯಾಕಂದರೆ ಅವ್ರಿಗೆ ಹಿಡಿದ ಕೆಲಸನ ಅವರು ಪ್ರಾಕ್ಟೀಸ್ ಮಾಡದೆ ಬಿಡಲ್ಲ, ಅವ್ರು ಪ್ರಾಕ್ಟೀಸ್ ತೊಗೊಂಡೇ ತೊಗೋತಾರೆ. ಮತ್ತು ಅವ್ರು ಎಷ್ಟೇ ಅವಮಾನ ಆದರೂ ಅಷ್ಟೇ ಅವರು ಸಹಿಸ್ಕೋತಾರೆ ಹೊರತು ಯಾವ ಕಾರಣಕ್ಕೂ ಅದನ್ನ ಅವರು ಕಡೆಗಣಿಸಲ್ಲ, ಅವ್ರು ಮಾಡೋ ಕೆಲಸನ ಕಡೆಗಣಿಸಲ್ಲ. ಅದಕ್ಕೆ ನಾವು ಅಷ್ಟೇ ಅದೇ ಥರನೇ ಗಟ್ಟಿ ಮನಸ್ಸನ್ನ ಮಾಡ್ಕೋಬೇಕು. ಕಸ್ಟಮರ್ ಹೇಳೋ ಮಾತಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಏನಿದೆ, ನಮ್ಮ ಗುರಿ ಏನಿದೆ, ನಮ್ಮ ಮುಂದಿನ ದಾರಿ ಏನು ಅದನ್ನು ನೋಡಿ ನಾವು ಮಾಡಬೇಕಾಗುತ್ತೆ. ಒಬ್ಬೊಬ್ಬರು ಬೇಕು ಅಂತಲೇ ಅವಮಾನಗಳನ್ನ ಮಾಡ್ತಾರೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬಿಡಿ. ನೀವು ಮಾಡೋ ಕೆಲಸನ ನೀವು ನಿಷ್ಠೆಯಿಂದ ಮಾಡಿದ್ರಿ ಅಂತಂದರೆ ಅದು ನಿಮಗೆ ಫಲಿಸುತ್ತೆ ಆ ಕೆಲಸ. ಓಕೆನಾ? ನನಗೂ ತುಂಬ ಅವಮಾನಗಳಾಗಿ ನಾನು ಎಲ್ಲ ಮೆಟ್ಲನ್ನು ಏರಿ ಬಂದಿದ್ದೀನಿ. ಇವಾಗ ಸ್ವಲ್ಪ 80% ನನಗೆ ಇವಾಗ ಹೋಗ್ಲಿಕ್ಕೆ ಸಿಗ್ತಾಯಿದೆ. ಇಷ್ಟು ನೀಟಾಗಿ ಮಾಡಿದ್ರೂ ಕೂಡ ಇವಾಗ 80%ಲ್ಲಿದ್ದೀನಿ. ಇನ್ನೂ 20%ಗೆ ಹೋಗಬೇಕು. ಆದಷ್ಟು ಬೇಗ ಅದನ್ನು ಮಾಡ್ತೀನಿ, ಬಿಡಲ್ಲ. ಯಾಕಂದರೆ ಹಿಡಿದ ಕೆಲಸ ನಾನು ಯಾವತ್ತೂ ಬಿಡಲ್ಲ, ಮಾಡೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನೋಡಿ ಎಷ್ಟು ಬೇಗ ಮಾಡಿಬಿಟ್ಟೆ ಅಂತ. ಒಂದು ಸೈಡ್ ಫಿನಿಶ್ ಆಗಿದೆ. ಈಗ ನೆಕ್ಸ್ಟು ಇವಾಗ ಅನ್ಕೋತೀರ, ಇವಾಗ ಕಸ್ಟಮರ್ ಏನು ಮಾಡಿರ್ತಾರೆ, ಒಂದು ಹಾಫು ಅಂದರೆ ಫ್ರಂಟ್ ಡಿಸೈನ್ ತೋರಿಸ್ತಾರೆ ಅಂದ್ಕೊಳ್ಳಿ. ಫ್ರಂಟ್ ಡಿಸೈನ್ ತೋರಿಸ್ತಾರೆ, ಅದೇನಾಗುತ್ತೆ ರೈಟ್ ಸೈಡಲ್ಲಿರುತ್ತೆ. ಫ್ರಂಟ್ ಡಿಸೈನು ರೈಟ್ ಸೈಡಲ್ಲಿರುತ್ತೆ. ಇವಾಗ ಅದು ನಮಗೂ ಲೆಫ್ಟ್ ಸೈಡ್ಗೂ ಅದೇ ಥರ ಡಿಸೈನ್ ಬೇಕು. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರ. ಇಲ್ಲಿ ಮಿರರ್ ಅಂತ ಆ್ಯಪ್ ಇರುತ್ತೆ. ಇವಾಗ ಸಿಂಗಲ್ ಫ್ಲವರ್ನೇ ಡ್ರಾ ಮಾಡ್ಕೋತಾ ಬಂದೆ ಅಲ್ವಾ. ನೋಡಿ ಇದಕ್ಕೆ ನಾನು ಇನ್ನೂ ಡಾಟ್ಸ್ ಈ ಥರ ಕೊಟ್ಟಿರಲಿಲ್ಲ, ಕೊಟ್ಬಿಡ್ತೀನಿ. ಇದಕ್ಕೆ ಏನಪ್ಪ ಸ್ಟೋನ್ಸ್ ಅದು ತುಂಬ ಲುಕ್ ಕೊಡ್ತಾಯಿತ್ತು. ಅದು ಇವಾಗ ನ್ಯೂ ಪ್ಯಾಟ್ರನ್ ಸ್ಟೋನ್ ಅದು ಬಿಟ್ಟಿದ್ದಾರೆ. ಅದು ಸ್ಟೋನ್ ಪ್ರಿಕ್ಕೆಲ್ಲ ತೋರಿಸೋಣ ಅನ್ನೋದಕ್ಕೆ ಅದೇ ಟೈಮಲ್ಲಿ ನನ್ನ ಹತ್ರ ಫೋನ್ ಇಲ್ಲದೆ ಹೋಯ್ತು. ಏನು ಮಾಡೋದು, ಇವಾಗ ನೆಕ್ಸ್ಟ್ ಬ್ಲೌಸಸ್ ಇದೆ, ಅದಕ್ಕೆ ನಾನು ನಿಮಗೆ ಡಿಸೈನ್ಸ್ನ ತೋರಿಸ್ತೀನಿ. ನೋಡಿ ಇವಾಗ ಇದು ರೈಟ್ ಸೈಡ್ ಇದೆ, ಇದು ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡ್ಗೆ ಹಾಕೋಬೇಕು. ಮಿರರ್ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಲೆಫ್ಟ್ ಸೈಡ್ ಬರುತ್ತೆ. ಹುಡುಕ್ತಾ ಇದ್ದೀನಿ ಲೆಫ್ಟ್ ಸೈಡ್ ಎಲ್ಲಿದೆ ಅಂತ. ನೋಡಿ ಇಲ್ಲಿದೆ ಲೆಫ್ಟ್ ಸೈಡು. ಇದನ್ನು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಲೆಫ್ಟ್ ಸೈಡು ಡ್ರಾ ಮಾಡ್ಕೋತೀನಿ. ಇವಾಗ ರಿಂಗು ಇದೇ ಥರನೇ ಇರುತ್ತೆ ಅಲ್ವಾ, ರಿಂಗು ಇದೇ ಥರನೇ ಇರುತ್ತೆ. ನೋಡಿ ನಾನು ಟರ್ನಿಂಗ್ ಮಾಡ್ಕೋತಾ ಇದ್ದೀನಿ. ಫೋನ್ ಈ ಥರ ಕೂರಿಸ್ಕೋತಾ ಇದ್ದೀನಿ. ಈ ಥರ ಎಲ್ಲ ನಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ, ಅದೆಲ್ಲ ನಾನು ನಿಮಗೆ ಓಪನಾಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೇನು ಮುಚ್ಚಿಕೋತಾ ಇಲ್ಲ, ಯಾಕಂತಂದರೆ ಪಾಪ ನೀವು ಸಫರ್ ಪಡಬಾರ್ದಲ್ಲ ಅಂತ. ನೋಡಿ ಅಲ್ಲಿ ಫ್ಲವರ್ ಇದೆ, ಫ್ಲವರ್ ಹತ್ರ
ಡ್ರಾ ಮಾಡ್ತಾಯಿದ್ದೀನಿ. ಇಲ್ಲೂ ಒಂದು ಫ್ಲವರ್ ಥರ ಚಿಕ್ಕ ಫ್ಲವರು, ಮತ್ತು ಇಲ್ಲಿ ಲೀಫು, ಇಲ್ಲೊಂದು ಲೀಫು, ಇಲ್ಲೊಂದು ಲೀಫು, ಇಲ್ಲೊಂದು ಲೀಫು, ಮತ್ತು ಇಲ್ಲೂ ಒಂದು ಲೀಫು, ಮತ್ತು ಇಲ್ಲೊಂದು ಫ್ಲವರು, ಇಲ್ಲೊಂದು ಫ್ಲವರು, ಇಲ್ಲೊಂದು ಫ್ಲವರು. ಈ ಥರ ಬಂತು. ನೆಕ್ಸ್ಟು ಇಲ್ಲಿ ಈ ಥರ. ನೆಕ್ಸ್ಟ್ ಇವಾಗ ಈ ಥರ ಕೂರಿಸ್ಕೋತಾ ಇದ್ದೀನಿ ಸ್ಟ್ರೈಟು. ಇವಾಗ ಇಲ್ಲಿ ಮತ್ತೆ ಫ್ಲವರ್ನ ಡ್ರಾ ಮಾಡ್ತಾಯಿದ್ದೀನಿ. ಇಷ್ಟು ನೀಟಾಗಿ ಬರಬೇಕು ನಿಮ್ಮದು ಡಿಸೈನ್, ಎಲ್ಲೂ ಸ್ಪೇಸ್ ಹೆಚ್ಚು ಕಮ್ಮಿ ಆ ಥರ ಎಲ್ಲ ಏನೂ ಆಗಬಾರ್ದು. ನಾನು ಯಾವ ಥರ ಡ್ರಾ ಮಾಡ್ತಾಯಿದ್ದೀನೋ ಅದೇ ಥರನೇ ಬರಬೇಕು. ನೋಡಿ ಈ ಥರ ಫ್ಲವರು ಏನಪ್ಪ ಇದು ಡ್ರಾ ಮಾಡಿದೆ. ಇದು ನಾನು ಸ್ಟ್ರೈಟ್ ಲೈನಲ್ಲಿ ಇಟ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಆದರೆ ಪ್ರಾಕ್ಟೀಸ್ ಮಾಡದೇ ಇರಬೇಡಿ. ದಯವಿಟ್ಟು ಪೇಪರ್ ಮೇಲೆ ಒಂದು ದಿನಕ್ಕೆ 2, 3, 4 ಪ್ರಾಕ್ಟೀಸ್ ಮಾಡ್ತಾಯಿರಿ, ಬಂದೇ ಬರುತ್ತೆ. ಬರದೇ ಅಂತಿರಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ನಾನು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಕೆಲವೊಬ್ಬರು ಮಾಡೋದನ್ನೆಲ್ಲ ನನಗನ್ಸೋದು, ಯಪ್ಪ ಇಷ್ಟು ಬೇಗ ಟ್ರೇಸ್ ಮಾಡ್ತಾಯಿದ್ದಾರಲ್ಲಪ್ಪ, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ನನಗೆ ಮಾಡೋಕ್ಕೆ ಬರಲ್ಲ ಬಿಡು, ನಾನು ಮಾಡಲ್ಲ, ಇಷ್ಟೊಂದೆಲ್ಲ ಕಷ್ಟ ಆಗ್ತಾಯಿದೆ ಅಂದ್ಬಿಟ್ಟು ಟ್ರೇಸಿಂಗ್ ಪೇಪರ್ನ ಸೇಲ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದೆ, ನಮಗೆ ಟ್ರೇಸಿಂಗ್ ಪೇಪರ್ ಬೇಕು, ಎಷ್ಟಾಗುತ್ತೆ ಅದು, ಟ್ರೇಸಿಂಗ್ ಪೇಪರ್ ಬೇಕು ಎಷ್ಟಾಗುತ್ತೆ ಅಂತ ನಾನು ಕೇಳ್ತಾ ಇದ್ದೆ ಅವ್ರಿಗೆ. ಆವಾಗ ಅವರು ಹೇಳ್ತಾಯಿದ್ರು 20 ರೂಪಾಯಿ ಆಗುತ್ತೆ, 15 ರೂಪಾಯಿ ಆಗುತ್ತೆ ಅಂತ. ಆಮೇಲೆ ನನಗನ್ಸು ಇವಾಗ ಏನೋ ಟ್ರೇಸಿಂಗ್ ಪೇಪರ್ ನಾನು ತಗೊಬಿಡ್ತೀನಿ, ಆಮೇಲೆ ನೆಕ್ಸ್ಟು ಬೇಕಂದಾಗ ಏನು ಮಾಡೋದು ಏನಪ್ಪ ಅಂದರೆ ಬೇರೆ ಸೈಜ್ಗೆ ಬೇಕು ಅಂದಾಗ ಡಿಸೈನ್ನ ಯಾವ ಥರ ಅದನ್ನ ನಾನು ಟ್ರೇಸ್ ಮಾಡೋದು, ಮತ್ತು ಬೇರೆ ಶೇಪ್ಗೂ ಬೇಕು ಅಂದಾಗ ಯಾವ ಥರ ನಾನು ಟ್ರೇಸ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಟ್ರೇಸಿಂಗ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಬುಟ್ಟ ಡಿಸೈನ್ಸ್ ಒಂದೊಂದೇ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ನೆಕ್ಸ್ಟು ದೊಡ್ಡ ದೊಡ್ಡ ಡಿಸೈನ್ಸ್ ಎಲ್ಲ ಡ್ರಾಯಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಬಿಡಲಿಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತಾನೇ ಇರುವೆ. ನೈಟಲ್ಲಿ ಜಾಸ್ತಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಪ್ರಾಕ್ಟೀಸ್ ಮಾಡಿ ಈ ರೇಂಜ್ಗೆ ಬಂದಿದ್ದೀನಿ. ಇನ್ನೂ 20% ಅಲ್ಲ, ನಾನು ಟೈಲರಿಂಗ್ ಫೀಲ್ಡ್ ಕೊನೆವರೆಗೂ ನಮ್ಮ ಮಣ್ಣಾಗಿ ಹೋಗೋವರೆಗೂ ಕಲಿತಾನೆ ಇರ್ತೀವಿ. ಯಾಕಂತಂದರೆ ಪ್ಯಾಷನ್ ಅಂದರೆ ಅಷ್ಟೇ, ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ನಾವು ಕಲಿಯೋದಿದ್ದೇ ಇರುತ್ತೆ. ಆದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇದು ಇನ್ನೊಂದಿದೆ. ನಾವು ಯಾವ ಥರ ಮಾಡಿರ್ಬೇಡ ಮೇಡಮ್, ಟ್ರೇಸಿಂಗ್ ತೋರಿಸ್ಕೊಡಿ ಅಂತ ಹೇಳ್ತೀರಾ, ಬಟ್ ನಮಗೂ ಟೈಮ್ ಎಲ್ಲ ನೋಡಿಕೊಂಡು ಮಾಡಬೇಕು. ನೋಡಿ ಈ ಥರ ನಾವು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು ಅಂತಂದರೂ ಅಷ್ಟೇ, ಯಾವುದೇ ಒಂದು ಡಿಸೈನು ಈ ಥರ ಎಲ್ಲ ಡ್ರಾ ಮಾಡಿ ಆ ಬ್ಲೌಸ್ನ ರೆಡಿ ಮಾಡಿ ಇಟ್ಕೊಂಡು ಅದು ನಾವು ಲೈಟಾಗಿ ಡ್ರಾ ಮಾಡಬೇಕು. ಇಷ್ಟು ಡಾರ್ಕಾಗೂ ಡ್ರಾ ಮಾಡೋಂಗಿಲ್ಲ, ಲೈಟಾಗಿ ಡ್ರಾ ಮಾಡಿ ಅದನ್ನೆಲ್ಲ ನಾವು ಎಡಿಟ್ ಮಾಡಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಆದರೆ ನೋಡೋರಿಗೆ 5 ನಿಮಿಷದ ವೀಡಿಯೋ, ಇಲ್ಲಿ ನಾವು ಮಾಡೋರಿಗೆ 1 ಗಂಟೆ 2 ಗಂಟೆ ಕಷ್ಟ. ಆದರೆ ಎಫರ್ಟು ನೀವು ಕಲಿತ್ರೆ ನಮಗೊಂದು ಖುಷಿ ಅಂತ ಅನಿಸ್ತದೆ ನನಗೆ. ಯಾಕಂದರೆ ನಮಗೊಂಥರ ಸಂತೋಷ ಆಗುತ್ತೆ. ಯಾಕಂದರೆ ನಾವು ತೋರಿಸಿದ್ದಕ್ಕೂ ಸಾರ್ಥಕ ಆಯಿತು, ಕಲಿತ್ರಲ್ಲ, ನಮ್ಮಿಂದ ಒಬ್ಬರು ಕಲಿತ್ರಲ್ಲ ಅಂತ ನಮ್ಗೊಂಚೂರು ಖುಷಿ ಆಯ್ತದೆ. ಆದರೆ ಕಲಿಯೋರು ಕಲಿತಾ ಇದ್ದೀರಾ, ಕಲಿದಿರೋರು ಇಲ್ಲ, ಬಟ್ ಪರವಾಗಿಲ್ಲ, ನೋಡೋರು ನೋಡ್ತಾ ಇರಿ, ಕಲಿಯೋರು ಕಲಿತಾ ಇರಿ. ನಾವು ತೋರಿಸ್ತಾ ಇರ್ತೀವಿ ವೀಡಿಯೋಸ್ನ. ಆದರೆ ಕಲಿಯೋರು ಮಾತ್ರ ನಾನು ಹೇಳೋದು ಒಂದೇ, ದಯವಿಟ್ಟು ಯಾರು ಅಷ್ಟೇ ಪ್ರಾಕ್ಟೀಸ್ ಮಾಡೋದನ್ನ ಬಿಡಬೇಡಿ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದು ನೋಡಿದಾಗ. ನೋಡಿ ಈ ಥರ ಡ್ರಾ ಆಯಿತು. ಈ ಥರ ಡ್ರಾ ಆದಮೇಲೆ ಏನಪ್ಪ, ನಾನು ಇಷ್ಟೆಲ್ಲ ಡ್ರಾ ಮಾಡ್ಕೊಂಡ್ಮೇಲೆ ಬ್ಲೌಸ್ ಮೇಲೆ ಕಟ್ ವರ್ಕ್ ಹಾಕೋದನ್ನ ಮಿಸ್ ಮಾಡಿಬಿಟ್ಟೆ. ಕಟ್ ವರ್ಕ್ ಯಾವ ಥರ ಕೊಟ್ಟೆ ಅಂತಂದರೆ, ಈ ಥರ ಎಲ್ಲ ನಾನು ಫಿನಿಶಿಂಗ್ ಬ್ಲೌಸ್ಗೆ ಮಾಮೂಲಿ ಕೊಟ್ಟಿದ್ದೆ, ವೀಡಿಯೋದಲ್ಲಿ ನೋಡಿದ್ದೀರಾ. ಕಟ್ ವರ್ಕ್ ಯಾವ ಥರ ಕೊಟ್ಟೆ ಅಂದರೆ, ನಾನೇ ನನ್ನ ಟೆಕ್ನಿಕಲಿ ಒಂದು ಸ್ವಂತ ಬುದ್ಧಿನ ಉಪಯೋಗಿಸಿದೆ. ಕಟ್ ವರ್ಕ್ ಡಿಸೈನ್ ಯಾವ ಥರ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಈ ಡಿಸೈನ್ ಹೆಂಗೆ ಡ್ರಾಯಿಂಗ್ ಮಾಡೋದು, ಏನು ಮಾಡೋದು, ಮತ್ತು ಏನು ಟಿಪ್ಸ್ನ ಯೂಸ್ ಮಾಡಿದ್ರೆ ನಾನು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಫಸ್ಟ್ ಯಾಕೆ ನಾನು ಡಿಸೈನ್ನ ಡ್ರಾ ಮಾಡಿಬಿಟ್ಟು ಆಮೇಲೆ ಆ ಡಿಸೈನ್ ಹೆಂಗಿದೆಯೋ ಅದ್ರ ಪ್ರಕಾರ ಕಟ್ಸ್ಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ವ ಅಂತ ಅನಿಸ್ತು. ಸರಿ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ಯಾವ ಥರ ಕಟ್ಸ್ಕೊಡ್ತೆ ಅಂತ ಅಂದರೆ ನೋಡಿ, ಈ ಥರ ನಾನು ಮಿಷಿನಲ್ಲಿ ಡ್ರಾ ಮಾಡ್ಕೋತಾ ಹೋದೆ. ಇದೇ ಕಟ್ ಶೇಪು.
ಸಾಫ್ಟ್ವೇರಲ್ಲೂ ಅದೇ ತಗೊಳುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ನಾನು ಈ ಥರನೇ ಕಟ್ಸ್ಕೊಟ್ಟಿದ್ದು ಬ್ಲೌಸ್ಗೆ. ನಾನು ಆದಷ್ಟು ಬೇಗ ಒಂದು ಡಿಸೈನ್ನ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಕಟ್ ವರ್ಕು. ಆದರೆ ನೀವು ಕಟ್ ವರ್ಕ್ ಮಾಡೋದು ಮಾಡಿಬಿಡ್ತೀರಾ. ಟೈಲರ್ಸ್ಗಳು ಈ ಕಟ್ ವರ್ಕ್ನ ಫಿನಿಶಿಂಗ್ ಕೊಡೋದು ಇಂಪಾರ್ಟೆಂಟು. ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಕೊಡೋದು ಇಂಪಾರ್ಟೆಂಟು. ಅದು ನಾವು ವೆಲ್ವೆಟ್ ಬಟ್ಟೆ ಕೊಟ್ಟಿದ್ದೀವಿ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ನಾವು ಹೆಂಗೆ ಮಾಡಿರ್ಬೋದು ಆ ಡಿಸೈನ್ ಅಂತ. ಯಾಕಂತಂದರೆ ಅದು ಫಿನಿಶಿಂಗ್ ಇವಾಗ ಇಲ್ಲಿ ಕಟ್ಸಿದೆ ಮೂಲೆ ಇದೆ ಅಲ್ವಾ, ಈ ಕಟ್ಸು ನೀಟಾಗಿ ಬಂದಿಲ್ಲ ಅಂತ ಅಂದರೆ ನಾವು ಸ್ಟಿಚಿಂಗ್ ಕರೆಕ್ಟಾಗಿ ನೀಟಾಗಿ ಬಂದು ಇಲ್ಲೇ ಕೂತ್ಕೋಬೇಕು. ಮತ್ತು ಇಲ್ಲಿ ಟರ್ನಿಂಗು ಇದೇ ಥರನೇ ಬರಬೇಕು. ನಾನಿಲ್ಲಿ ಈ ಥರನೇ ಡ್ರಾ ಮಾಡಿಬಿಟ್ಟೆ ಮೆಷಿನ್ ಎಂಬ್ರಾಯ್ಡ್ರಲ್ಲಿ. ಏನಪ್ಪ ಮಾಡೋದೈತಲ್ಲ ಡ್ರಾ ಮಾಡಿಬಿಟ್ಟೆ ನಾನು ಕೂರಿಸ್ತೀನಿ ಅಂತ ಅಂದ್ಕೊಂಡೆ. 1/2 ಅವರ್ ತೊಗೊಂಡಿದ್ದೀನಿ ನಾನು ಆ ಲೈನಿಂಗ್ ಬಟ್ಟೆನ ಈ ಥರ ಕಟ್ಸಲ್ಲಿ ಕೂರಿಸಿ ನೀಟಾಗಿ ಐರನ್ ಮಾಡಿ ಇದೇ ಥರ ಶೇಪ್ನ ಬರ್ಸೋಕ್ಕೆ 1/2 ಅವರ್ ತೊಗೊಂಡಿದ್ದೀನಿ. ಯಾಕಂದರೆ ಟೈಮ್ ಎಷ್ಟು ತಗೋತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಬ್ಲೌಸ್ನ ಯಾವ ಥರ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟು. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ. ಬಂತು ರೆಡಿ ಕಟ್ ವರ್ಕ್ ಬ್ಲೌಸ್ ಡ್ರಾಯಿಂಗ್ ರೆಡಿ ಆಯಿತು. ನಾವು ನೋಡಿ ಇಲ್ಲಿಂದ ಬಂದ್ವಿ ಅಂದರೆ ಇಲ್ಲಿ ಕೂರಿಸ್ತೀವಿ ನೀಡಲ್ಲ, ಮತ್ತು ಹಿಂಗೆ ಬಂದು ಇಲ್ಲಿ ಕೂರಿಸ್ತೀವಿ ನೀಡಲ್ಲ. ಮತ್ತು ಈ ಶೇಪ್ನ ಎಂಬ್ರಾಯ್ಡ್ರಿ ಮಿಷಿನ್ ಅಂದರೆ ಈಸಿಯಾಗಿ ಟರ್ನ್ ಆಗ್ತಾ ಇರುತ್ತೆ, ಆದರೆ ನಾರ್ಮಲ್ ಮಿಷಿನ್ ಟರ್ನ್ ಆಗಲ್ಲ. ಯಾಕಂದರೆ ಬಟ್ಟೆನ ಟೀತ್ ಹಿಡ್ಕೊಳ್ಳುತ್ತೆ. ನಾವು ಆ ಬಟ್ಟೆನ ಈ ಎಂಬ್ರಾಯ್ಡ್ರಿಲಿ ರಿಂಗ್ನ ಯಾವ ಥರ ತಿರುಗಿಸ್ತೀವೋ ಆ ಥರನೇ ಕಾಟನ್ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಪೀಸ್ ಎರಡನ್ನೂ ತಿರ್ಗಿಸ್ಕೋತಾ ಹೋಗಬೇಕು. ಆವಾಗ ಈ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲ ಬರುತ್ತೆ, ನೀಟಾಗಿ ಕಾಣಿಸುತ್ತೆ ನೋಡಿ. ಇದು ಬ್ಲೌಸ್ ರೆಡಿ ಆಯಿತು. ಮತ್ತು ನೆಕ್ಸ್ಟ್ ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನ್ ಇದೆ. ನಾನು ಒಂದು ನ್ಯಾಕಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ನೀವು ವೇಸ್ಟ್ ಮಾಡೋದು ಬೇಡ. ಇವಾಗ ನಿಮಗೆ ನೋಟ್ಬುಕ್ಕಲ್ಲಿ ಬರುತ್ತಲ್ಲ ಪೇಜು, ಆ ಪೇಜ್ ಮೇಲೆ ಡ್ರಾಯಿಂಗ್ ಮಾಡಿ ಸಾಕು. ನೀವು ನೋಡಿ ಈ ಥರ ಬರುತ್ತೆ, ಇಲ್ಲಿ ಡಾಟ್ಸ್ ಬರುತ್ತೆ, ಇಲ್ಲಿ ಒಂದೊಂದು ಏನು ಸ್ಟೋನ್ಸು ನಾನು ಹೇಳಿದ್ನಲ್ಲ ಸ್ಪೆಷಲ್ ಸ್ಟೋನ್ ಇದೆ, ಇವಾಗ ಟ್ರೆಂಡಲ್ಲಿದೆ ಅದು ಅಂತ. ಆ ಟ್ರೆಂಡಲ್ಲಿರೋ ಸ್ಟೋನ್ನ ಇಲ್ಲಿ ಪ್ರಿಕ್ ಮಾಡಿಬಿಟ್ರೆ ನೋಡಿ ಎಷ್ಟು ಸೂಪರಾಗಿ ಬಂತು ಅಂತ. ಬ್ಲೌಸ್ಗೆ ಡ್ರಾಯಿಂಗ್ ರೆಡಿ ಆಯಿತು ನೋಡಿ. ಇಷ್ಟೇ ಯಾಕಂದ್ರೆ ಈಸಿ, ಆದರೆ ನಾವು ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೆ. ಇವಾಗ ನೀವು ಅನ್ಕೋತೀರ ನಾವು ರೆಡಿಮೇಡ್ ಡ್ರೆಸ್ ಹಾಕೋತೀವಿ, ರೆಡಿಮೇಡ್ ಡ್ರೆಸ್ ಹಾಕೊಂಡಿರೋದು ಯಾರು ಮಾಡಿರ್ತಾರೆ? ಮನುಷ್ಯನೇ ತಯಾರು ಮಾಡಿರ್ತಾನೆ ಅದನ್ನು ಕೂಡ. ಅದರಲ್ಲಿ ಎಷ್ಟು ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿದ್ದೀರಾ? ಅಷ್ಟು ಫಿನಿಶಿಂಗ್ ಕೊಟ್ಟಿರೋದು ಒಬ್ಬ ಮನುಷ್ಯನೇ. ಅದು ಮನುಷ್ಯನ ಕೈಯಲ್ಲಿ ಆಗುತ್ತೆ, ಆದರೆ ಆಗಲ್ಲ ಅನ್ನೋದು ಯಾವುದಿಲ್ಲ. ಆದರೆ ನೀವು ಸಾಧನೆ ಮಾಡಬೇಕು. ಸಾಧಿಸದೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನೋಡಿ. ಈ ಥರ ಡ್ರಾಯಿಂಗ್ ಮಾಡಿ ಯಾರ್ಯಾರು ನಮ್ಮ ವಾಟ್ಸಪ್ ಗ್ರೂಪ್ಗೆ ಅಪ್ಲೋಡ್ ಮಾಡ್ತಿರೋ, ಇಲ್ಲ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಯಾರ್ಯಾರು ಡ್ರಾಯಿಂಗ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಪರ್ಸ್ನಲ್ ನಂಬರ್ ಕಳಿಸ್ತಿರೋ, ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ ಕಳಿಸಿ ನೀವೇನು ಮಿಸ್ಟೇಕ್ ಮಾಡಿದ್ದೀರಾ ಮತ್ತು ನೀವು ಯಾವ ಥರ ಮಾಡ್ತಾಯಿದ್ದೀರಾ ಅಂತ ನಾನು ನಿಮಗೆ ವಾಟ್ಸಪ್ಪಲ್ಲೇ ರಿಪ್ಲೈ ಕೊಡ್ತೀನಿ. ಇಲ್ಲ ಕಾಲ್ ಮಾಡಿ, ಹೇಳೋಕ್ಕಾಗಿಲ್ಲ ವಾಟ್ಸಪ್ಪಲ್ಲಿ ಅಂದರೆ ಕಾಲ್ ಮಾಡಿ ನಿಮಗೆ ರಿಪ್ಲೈ ಕೊಡ್ತೀನಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಯಾರ್ಯಾರಿಗೆ ಡ್ರಾಯಿಂಗ್ ಬರ್ತಾ ಇಲ್ಲ ಅವರು ಇವತ್ತಿಂದನೇ ಶುರು ಮಾಡಿ ಡ್ರಾಯಿಂಗ್ ಮಾಡೋಕ್ಕೆ. ಯಾಕಂದರೆ ಈ ಥರ ಟ್ರೇಸಿಂಗ್ ಪೇಪರ್ ಬರುತ್ತೆ, ಅದು ಟ್ರೇಸಿಂಗ್ ಪೇಪರ್ ನಾಳೆ ತೊಗೊಬಂದು ನಾನು ಇನ್ನೊಂದು ಡಿಸೈನ್ ಮಾಡಿ ಟ್ರೇಸಿಂಗ್ ಪೇಪರ್ ಮೇಲೆ ತೋರಿಸ್ತೀನಿ. ಆ ಟ್ರೇಸಿಂಗ್ ಪೇಪರು ಒಳ್ಳೆ ಮಿರರ್ ಥರ ಇರುತ್ತೆ. ಫೋನ್ ಮೇಲೆ ಇಟ್ಕೊಂಡ್ರೆ ಮಿರರ್ ಹೇಗೆ ಕಾಣ್ತಾ ಇರುತ್ತೋ, ನಮ್ಮ ಫೇಸು ಮಿರರಲ್ಲಿ ಯಾವ ಥರ ಕಾಣಿಸ್ತಾ ಇರುತ್ತೋ ಫೋನ್ ಮೇಲಿರೋ ಡ್ರಾಯಿಂಗು ಆ ಪೇಪರ್ ಮೇಲೆ ಹಂಗೆ ಕಾಣಿಸ್ತಿರುತ್ತೆ. ಅದು ತುಂಬ ಸುಲಭ. ಆದರೆ ಅದೆಲ್ಲ ಪೇಪರ್ಗೆಲ್ಲ ನೀವು ಕಾಸು ಕೊಟ್ಟು, ಅದು ಕಾಸ್ಟ್ಲಿ ಟ್ರೇಸಿಂಗ್ ಪೇಪರು, ಆ ಕಾಸೆಲ್ಲ ಕೊಟ್ಟು ತೊಗೊಬಂದು ನೀವು ಮಾಡಿ ಪಾಪ ಅದೆಲ್ಲ ವೇಸ್ಟ್ ಮಾಡೋ ಬದಲು. ಯಾಕಂದರೆ ಬೇಸಿಕ್ ವರ್ಕ್ ಏನೂ ಗೊತ್ತಿರಲ್ಲ, ನಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಮಾಡಿಕೊಂಡ್ರೆ ನೆಕ್ಸ್ಟ್ ಬ್ಲೌಸ್ಗೆ ಯಾವ ಥರ ಮಾಡ್ಬೋದು ಅನ್ನೋ ಒಂದು ಟ್ರಿಕ್ಸ್ ಇದೆ. ಅದನ್ನ ನಾನು ನಾನು ಸರಿಪಡಿಸ್ಕೋತೀನಿ. ಬಟ್ ಆದರೆ ನೀವು ಏನು ಮಾಡ್ತೀರಾ, ಫಸ್ಟು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಗೇನು ಗೊತ್ತಿರಲ್ಲ ಅಲ್ವಾ, ಅದಕ್ಕೆ. ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಟ್ರೇಸಿಂಗ್ ಪೇಪರ್ ಮೇಲೆ ಡ್ರಾ ಮಾಡಿಕೊಂಡ್ರೆ ಆ ಬ್ಲೌಸು ಬೇರೆ ಎಷ್ಟೇ ಮೆಜರ್ಮೆಂಟ್ ಇದ್ರೂ ಬ್ಲೌಸ್ ಮೇಲೆ ಆ ಡಿಸೈನ್ನ ಯಾವ ಥರ ಟ್ರೇಸ್ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಆ ಟ್ರೇಸಿಂಗ್ ಪೇಪರ್ ತೊಗೊಬರ್ತೀನಿ. ಇವಾಗ ನೀವು ಈ ಥರ ತಿಕ್ಕಾಗಿರೋದು ತೊಗೋಬೇಡಿ. ನೋಟ್ಬುಕ್ಕಲ್ಲಿ ಬರುತ್ತಲ್ಲ ಪೇಪರ್, ಅದು ತುಂಬ ತೆಳುವಾಗಿರುತ್ತೆ, ಅದನ್ನೇ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸಿಂಗಲ್ ಪೀಸ್ ಆಫ್ ಡಿಸೈನ್ನೇ ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ. ಬ್ಲೌಸೆಲ್ಲ ಡ್ರಾಯಿಂಗ್ ಮಾಡಿಲ್ಲ ಅಂತ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅಂದ್ರೂ ಇಲ್ಲ, ಫ್ರಂಟ್ಗೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಫ್ರಂಟ್ ನೆಕ್ ಅಂದರೆ ಫ್ರಂಟ್ ನೆಕ್ಗೆ ಪ್ರಾಕ್ಟೀಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮ ಫ್ಲೋಲ್ಲಿ ಏನು ಬರುತ್ತೆ ಅಂತ ನಾವು ಮಾತಾಡ್ಬಿಡ್ತೀವಿ. ದಯವಿಟ್ಟು ಕ್ಷಮಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಥರ ಡ್ರಾಯಿಂಗ್ ಮಾಡೋದೆಲ್ಲ ಕಲೀರಿ. ಒಂದು ಪೇಪರ್ನ ನೀವು ಟ್ರೇಸಿಂಗ್ ಪೇಪರ್ ಮೇಲೆ ಈ ಥರ ಡ್ರಾಯಿಂಗ್ ಮಾಡಿ ನೀವು ಸೇಲ್ ಮಾಡಿದ್ರೆ ಒಂದು ಪೇಪರ್ 10 ರೂಪೀಸ್ ಅಂತ ಅಂದ್ಕೊಳ್ಳಿ. ಒಂದು ಬ್ಯಾಕ್ ಡಿಸೈನ್ 10 ರೂಪೀಸ್, ಇಲ್ಲ ಒಂದು ಬ್ಯಾಕ್ ಡಿಸೈನ್ 50 ರೂಪೀಸ್ ಅಂದ್ಕೊಳ್ಳಿ. ನಿಮ್ಗೆ ಎಷ್ಟೊಂದು ಅಮೌಂಟು, ಅದು ಒಂದು ಸೇಲಿಂಗ್ ಥರ ಮಾಡ್ಬೋದು ನೀವು. ಅದು ಒಂದು ಸೇಲಿಂಗ್ ಅಂತ, ಅದು ಒಂದು ಬಿಸ್ನೆಸ್ ಅಂತ ಆಗುತ್ತೆ.
ಈ ಥರ ಎಲ್ಲ ಡ್ರಾ ಮಾಡಿಟ್ರೆ ತಗೋತಾರೆ ಡಿಮ್ಯಾಂಡೆಡ್ ಇರೋರು. ಯಾಕಂದರೆ ಟ್ರೇಸಿಂಗ್ ಪೇಪರಲ್ಲಿ ಯಾರೂ ಡ್ರಾಯಿಂಗ್ ಮಾಡಿಕೊಡಲ್ಲ, ಬುಕ್ಲೆಟ್ ಕೊಡ್ತಾರೆ. ಟ್ರೇಸಿಂಗ್ ಪೇಪರ್ ಮೇಲೆ ಯಾರೂ ಡ್ರಾಯಿಂಗ್ ಮಾಡಿ ಕೊಡಲ್ಲ. ಓಕೆನಾ? ಇನ್ನೂ ಬಿಸ್ನೆಸ್ ಟ್ರಿಕ್ಸ್ಗಳು ತುಂಬ ಇದೆ, ನಾನು ಹೇಳ್ಕೊಡ್ತೀನಿ ನಿಮಗೆ. ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.